ಎಚ್ಡಿ ಕೋಟೆ ಭಾರೀ ಬಿರುಗಾಳಿ ಮತ್ತು ಮಳೆಗೆ ಇಟ್ಟಿಗೆ ಕಾರ್ಖಾನೆ ನಾಶ. ಎಚ್ಡಿ ಕೋಟೆ ಪಟ್ಟಣದ ಎರಳ್ಳಿ ಸಮೀಪ ಇರುವ ಇಟ್ಟಿಗೆ ಕಾರ್ಖಾನೆ ಮೊನ್ನೆ ಸುರಿದ ಧಾರಾಕಾರ ಮಳೆ ಹಾಗೂ ಬಿರುಗಾಳಿಗೆ ಇಟ್ಟಿಗೆ ಕಾರ್ಖಾನೆ ನಾಶವಾಗಿ ಮಾಲೀಕರಿಗೆ ದಿಕ್ಕು ತೋಚದಂತಾಗಿದೆ. ಕಟ್ಟೆಮುನಗನಹಳ್ಳಿ ಗ್ರಾಮದ ಸಿದ್ದಪ್ಪಾಜಿ ಎಂಬುವರೇ ಕಾರ್ಖಾನೆಯನ್ನು ಕಳೆದುಕೊಂಡ ದುರ್ದೈವಿ. ಸರಿಸುಮಾರು 6-7 ವರ್ಷಗಳಿಂದ ಕಾರ್ಖಾನೆಯನ್ನು ನಡೆಸುತ್ತಾ ಬಂದಿದ್ದ ಸಿದ್ದಪ್ಪಾಜಿರವರು 20ರಿಂದ 30 ಕುಟುಂಬದವರಿಗೆ ಕೂಲಿ ಕೆಲಸವನ್ನು ನೀಡಿ ಅವರ ಬದುಕಿಗೆ ಆಶ್ರಯವಾಗಿದ್ದರು. ಬದುಕಿನಲ್ಲಿ ಏನಾದರೂ ಸಾಧಿಸಬೇಕೆಂಬ ಛಲದಿಂದ ಸಿದ್ದಪ್ಪಾಜಿಯವರು ತಮ್ಮ ಮಗ ರಮೇಶ್ ಎಂಬುವರ ಹೆಸರಿನಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಾಲ ಪಡೆದು ಹಾಗೂ ಸುಮಾರು ಮೈಕ್ರೋ ಫೈನಾನ್ಸ್ಗಳಿಂದ ಮತ್ತು ಸಂಘ ಸಂಸ್ಥೆಗಳಿಂದ ಸಾಲವನ್ನು ಪಡೆದು ಇಟ್ಟಿಗೆ ಕಾರ್ಖಾನೆಯನ್ನು ನಿರ್ಮಾಣ ಮಾಡಿ ಜೀವನವನ್ನು ಸಾಗಿಸುತ್ತಿದ್ದರು. ಮೊನ್ನೆ ಸುರಿದ ಬಿರುಗಾಳಿ ಸಹಿತ ಮಳೆಗೆ ಕಾರ್ಖಾನೆ ನಾಶವಾಗಿ ಸಿದ್ದಪ್ಪಾಜಿರವರು ದಿಕ್ಕು ತೋಚದೆ ಕಂಗಾಲಾಗಿದ್ದಾರೆ. ಇಟ್ಟಿಗೆ ಕಾರ್ಖಾನೆ ನಂಬಿ ಜೀವನ ಸಾಗಿಸುತ್ತಿದ್ದ ಕೂಲಿ ಕಾರ್ಮಿಕರ ಗೋಳು ಏಳುತ್ತಿರುವುದು. ಸಿದ್ದಪ್ಪಾಜಿರವರು ಮಾತನಾಡಿ, ಬಿರುಗಾಳಿ ಸಹಿತ ಮಳೆಗೆ ನಮ್ಮ ಇಟ್ಟಿಗೆ ಕಾರ್ಖಾನೆ ನಾಶವಾಗಿ ನಾವು ಸಾಲ ತೀರಿಸಲು ಏನು ಮಾಡಬೇಕೆಂದು ಕಣ್ಣು ಕಾಣದಾಗಿದೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸ್ಥಳ ಪರಿಶೀಲನೆಯನ್ನು ನಡೆಸಿ ನಮಗೆ ಸರ್ಕಾರದಿಂದ ಸಿಗುವ ಸೌಲಭ್ಯ ಹಾಗೂ ಪರಿಹಾರವನ್ನು ಒದಗಿಸಿಕೊಡಬೇಕು ಎಂದು ತಮ್ಮಲ್ಲಿ ಮನವಿ ಮಾಡಿದ್ದಾರೆ. ವರದಿ ಮಲಾರ ಮಹಾದೇವ ಸ್ವಾಮಿ. ನಮಸ್ಕಾರ, ನನ್ನ ಹೆಸರು ಸಿದ್ದಪ್ಪಾಜಿ, ಕಟ್ಟೆಮುನಗನಹಳ್ಳಿ. ನಾನು ಇಟ್ಟಿಗೆ ಫ್ಯಾಕ್ಟ್ರಿ ನೆಲಸಮ ಆಗಿರೋದ್ರಿಂದ ನನಗೆ ದಿಕ್ಕೇ ತೋಚ್ತಾ ಇಲ್ಲ ಏನು ಮಾಡಬೇಕು ಅಂತ. ಅದರಿಂದ ಒಂದು 15-20 ಜನಕ್ಕೆ ಒಂದು 4-5 ವರ್ಷದಿಂದ ನನ್ನ ಜೊತೆಗೆ ಅವ್ರಿಗೂ ಕೆಲಸ ಕೊಟ್ಕೊಂಡು ನಾನು ಜೀವನ ಮಾಡ್ಕೊಂಡು ಹೋಯ್ತಾ ಇದ್ದೆ. ಮೊನ್ನೆ ಸುರಿದ ಶುಕ್ರವಾರ ಗಾಳಿ ಮಳೆಗೆ ಪೂರ್ತಿ ನೆಲಸಮ ಆಗದೆ ನನ್ನ ಫ್ಯಾಕ್ಟ್ರಿ. ಅದರಿಂದ ನನಗೆ ದಿಕ್ಕೇ ತೋಚ್ತಾ ಇಲ್ಲ ಏನು ಮಾಡಬೇಕು ಅಂತ. ಬ್ಯಾಂಕ್ಗಳಲ್ಲಿ ಸಾಲ ಮಾಡೀನಿ, ಸಂಘ ಸಂಸ್ಥೆಗಳಲ್ಲಿ ಸಾಲ ಮಾಡೀನಿ, ಮನೆಯವ್ರನ್ನೂ ಕೂಡ ಸಂಘಕ್ಕೆ ಸೇರಿಸಿ ನಮ್ಮ ಮನೆಯವ್ರನ್ನೂ ಸಾಲ ಮಾಡಿ ಎಲ್ಲ ಬಂಡವಾಳ ತಗೊಬಂದು ಇಲ್ಲಿಗೆ ಹಾಕಿ ಹೆಂಗೆ ವರ್ಷಕ್ಕೊಂದಷ್ಟು ಸಂಪಾದನೆ ಮಾಡೋವಂಥ ಆಸೆ ಮಾಡಿ ಈ ರೀತಿ ಆಗದ. ನಾನು ಏನು ಮಾಡಬೇಕು ಅಂತ ದಿಕ್ಕೇ ತೋಚ್ತಾ ಇಲ್ಲ. ನಾವು ಕೃಷ್ಣಪುರದವರು, ಸಿದ್ದಪ್ಪಾಜಿ ಅವರ ಅಣ್ಣವ್ರಿಂದ ನಾವು ಕೆಲ್ಸಕ್ಕೆ ಬರ್ತಿದ್ವಿ. 6-7 ತಿಂಗಳಿಂದ ಕೆಲಸ ಮಾಡ್ತಿದ್ವು. ಈಗ ಶುಕ್ರವಾರ ಹಿಂಗಾಗಿರೋದು ಗಾಳಿ ಮಳೆಗ ಹಿಂಗ ಕಡ್ಡಿ ಎತ್ತಾಕ್ತಿದ್ವು. ಈಗ ನಮ್ಗೆ ಎಲ್ಲೂ ಕೂಲಿ ಇಲ್ಲ, ಕಂಬಳ ಇಲ್ಲ, ಅವರಿಂದ ನಮ್ಗೆ ಜೀವನ ನಡೀತಿದೆ. ನಿಮ್ಮ ಹೆಸರೇನು? ಸಣ್ಣಮ್ಮ. ಎಷ್ಟು ದಿನದಿಂದ ಕೆಲಸ ಮಾಡ್ತಾ ಇದ್ದೀರಿ? 6-7 ತಿಂಗಳಿಂದ ಮಾಡ್ತೀವಿ. ಯಾವಾಗ ಹಿಂಗಾಗಿದ್ದು? ರಾಗಿ ಶುಕ್ರವಾರ ಸಾಯಂಕಾಲ. ಈಗ ನಮ್ಗ ಸಂಬಳ ಇಲ್ಲ. ಈಗ ಸಡ್ಗೊಂದು ಯಾವ್ದಾರ ಒಂದ್ ನ್ಯಾರ ಮಾಡಿದ್ರ ನಮಗೂ ಅವರು ಕೂಲಿ ಕೊಡ್ತಾರ. ಆಸ್ಕ ಬೇಸ್ತ ಅಂತಾನೆ ಮಳ ಅಂತಾನೆ ನಮ್ಗೆ ಜೀವನ ಮಾಡಕ್ಕೆ ನಾನು ಅವ್ರ ಕೂಲಿ ಕೊಟ್ಕೊಂಡು ಅವ್ರ ಜೊತೆ ನಾನು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೆ. ಹಿಂಗಾಗದ ನನ್ನ ಸ್ಥಿತಿ. ಎಷ್ಟು ವರ್ಷದಿಂದ ಫ್ಯಾಕ್ಟರಿ ನಡೆಸ್ತಾ ಇದ್ರಿ? ಒಂದು 6ರಿಂದ 7 ವರ್ಷ ಆಯ್ತು ಸ್ಟಾರ್ಟ್ ಮಾಡಿ. ಬೇರೆ ಜಿಲ್ಲೆಯಿಂದ ಕೂಡ ಕೆಲ್ಸಕ್ಕೆ ಬರ್ತಿದ್ರು. ಇಲ್ಲಿ ಬೇರೆ ಬೇರೆ ಭಾಷೆಯವರು ಕೂಡ ಪಾಪ ಜೀವನ ಮಾಡಕ್ ಬಂದವರೆಲ್ಲ ಇಲ್ಲಿ ಕೆಲ್ಸಕ್ಕೆ ಬಂದು 4-5 ವರ್ಷ ನನ್ನ ಜೊತೆ ಕೆಲಸ ಮಾಡೋರು. ಅವ್ರಿಗೆ ಒಂದು ಮನೆನೂ ಮಾಡಿಕೊಟ್ಟಿದ್ದೆ ಜೀವನ ಮಾಡಕ. ಕೆಲಸ ಮಾಡೋ ಟೈಮ್ಗೂ ಊಟ ತಿಂಡಿ ಇಲ್ಲೇ ಮಾಡ್ತಿದ್ರು. ಬಟ್ ಮಳೆ ಬಂದಂತ ಸಂದರ್ಭದಲ್ಲಿ ಈಗ ಒಂದು ಲೇಬರ್ಗಳು ಯಾರು ಇತ್ತಿಲ್ಲ. ಊರಿಗೆ ಹೋಗಿದ್ರು, ಅವರು ರಜಾ ತಕ ಹೋಗಿದ್ರು. ಅದರಿಂದ ಸದ್ಯ ದುರಾದೃಷ್ಟ ಅದೇನು ಆಗಿಲ್ಲ. ನನಗೇನಪ್ಪ ಅಂದ್ರೆ ಸಾಲ ಮಾಡ್ಕೊಂಡು ತಗೊಂಡು ಬಂಡವಾಳ ಹಾಕ್ಬಿಟ್ಟು ಇಲ್ಲಿ ಈ ಸ್ಥಿತಿ ಆಗದ. ಕನಿಷ್ಠ ಒಂದು 8 ಲಕ್ಷ ಸಡ್ಡು, ಸೀಟು, ಸಡ್ಡು, ವೆಲ್ಡಿಂಗು ಕೆಲಸ ಮಾಡೋವ್ರಿಗೆ, ಈ ಗಾರ ಕಂಬಗಳು ಇದನ್ನ ಲೆವೆಲ್ ಮಾಡೋಕ್ಕೆ ಇದೆಲ್ಲ ಮಾಡಿ ಏನೋ ಜೀವನ ಮಾಡೋಣ ಅನ್ಕೊಂಡು ಮಾಡಿದೆ. ಹಿಂಗಾಗದ ನನ್ನ ಬದುಕು. ಸಾಲ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ನನಗೆ ದಿಕ್ಕೇ ತೋಚಲ್ಲ. ಏನು ಮಾತಾಡಬೇಕು ಅಂತಲೇ ಗೊತ್ತಿಲ್ಲ. ಯಾಕಂದರೆ ಹೆಂಗೆ ಜೀವನ ಮಾಡ್ತಿದ್ದೆ ಇದರಲ್ಲೇ. ನನಗೂ 3 ಹೆಣ್ಣು 1 ಗಂಡು 4 ಜನ ಮಕ್ಕಳು ಸಾಕೊಂಡು ಇದರಲ್ಲೇ ಮಕ್ಕಳನ್ನು ಸಾಕೊಂಡು ಜೀವನ ಮಾಡ್ಕೊಂಡು ಬೇರೆಯವ್ರು ನನ್ನ ಜೊತೆಗೂಡಿ ಒಂದು 10-6 ಕುಟುಂಬ ಜೀವನ ಮಾಡ್ತಿದ್ರು. ಅವರು ನನ್ನಂಗೆ ಬಡವರು ಜೀವನ ಮಾಡಿ ಸರ್ಕಾರ ನನಗೆ ಸೂಕ್ತ ಪರಿಹಾರನ ಒದಗಿಸ್ಕೊಳ್ಬೇಕು. ನನಗೆ ಬೇರೆ ದಾರಿ ಇಲ್ಲ. ಮತ್ತೆ ನನ್ನ ಜೀವನ ಇದರಲ್ಲೇ ಸ್ಟಾರ್ಟ್ ಆಗಂಗೆ ಏನಾರು ಒಂದು ಪರ್ಯಾಯವಾಗಿ ಮಾಡಿಕೊಡ್ಬೇಕು ಅಂತ ಭಾರಿ ವಿನಯವಾಗಿ ಕೇಳ್ಕೊತೀನಿ.